ನಮಸ್ಕಾರ. ಜೈ ಭೀಮ್. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಅದರ ಒಂದು ಪ್ರೊಟೆಸ್ಟನ್ನು ನಾವು ಗ್ರಾಮ ಪಂಚಾಯತಿ ಮುಂದೆ ಮಾಡಿದ್ದೇವೆ. ಈ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯತಿಯ ಆಡಳಿತ ಅಧಿಕಾರಿಗಳು ಮತ್ತು ಅಲ್ಲಿಯ ಸದಸ್ಯರು ಈ ನಮ್ಮ ಮೂಲಭೂತ ಸೌಕರ್ಯದ ನಮ್ಮ ಬೇಡಿಕೆಯನ್ನು ಈಡೇರಿಸಲು ವಿಫಲವಾಗಿದ್ದಾರೆ. ಅದಕ್ಕಾಗಿ ನಾವು ಈ ಎರಡನೇ ವಿಡಿಯೋವನ್ನು ಬೈಟೆಕ್ಗೆ ಕುಂತಿದ್ದೇವೆ. ಇದಕ್ಕೆ ಆಗಮಿಸಿದಂಥ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಹುಸೇನ್ ಸಾಬ್ ಕೋಳಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದಂಥ ಮಂಜಿಲ್ ಭಾಷಾ ಬಿಕ್ಕತ್ತಿಯವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಜೂಟಾಳ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಶಾಮಿತ್ ತಾವರ್ಗೆರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ, ಜೈ ಭೀಮ್. ನಾನು ಶಾಮಿತ್ ತಾವರ್ಗೆರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಸಮಿತಿ ಅಧ್ಯಕ್ಷ ಮಾತಾಡ್ತಾ ಇರೋದು. ನಾವು ಹೋದ ತಿಂಗಳು 18ನೇ ತಾರೀಕು 9ನೇ ತಿಂಗಳ 2025 ಒಂದು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂತಿದ್ದೇವೆ. ಅಲ್ಲಿ ಆ ಧರಣಿಗೆ ನಮ್ಮ ತಾಲೂಕಾ ಈ ಸಾಹೇಬರು ಬಂದು ನಮ್ಮ 21 ಬೇಡಿಕೆಗೆ 1 ತಿಂಗಳಲ್ಲಿ ನಿಮಗೆ ಕಾರ್ಯಾಚರಣೆ ಮಾಡಿ ಕೊಡ್ತೇವೆ ಅಂತೇಳಿ ನಮಗೆ ಹಿಂಬರವನ್ನು ಕೊಟ್ಟಿರುತ್ತಾರೆ. ಆ ಹಿಂಬರ ಕೊಟ್ಟರೂ ಸಹಿತ ಇಲ್ಲಿ ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ಯಾವುದೇ ಥರ ಅಂತ ಇಲ್ಲಿ ನಮಗೆ ಕಾರ್ಯಾಚರಣೆ ಆಗ್ತಾ ಇಲ್ಲ. ಈ ಒಂದು ವಿಡಿಯೋ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾ ಈ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಅವರಿಗೆ 1 ವಾರದ ಸಮಯವನ್ನು ಕೊಡುತ್ತೇವೆ. ಆದ ತಕ್ಷಣ ಇಲ್ಲಿ ಎಲ್ಲ ನಮ್ಮ ಮೂಲಭೂತ 21 ಬೇಡಿಕೆಗಳು ಮೂಲಭೂತ ಸೌಕರ್ಯದ ಬಗ್ಗೆ ಏನಿದ್ದಾವೆ ಆ ಎಲ್ಲ ಕಾರ್ಯಾಚರಣೆ ಆದಷ್ಟು ಬೇಗ ಈಡೇರಿಸಲಿ ಹಾಗೂ ನಮ್ಮ ಊರಿನ ಎಲ್ಲ ಸ್ವಚ್ಛತೆಯ ಒಂದು ಅಭಿಯಾನ ಎತ್ತ ಹೋಗಲಿ ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾ ನಮಸ್ಕಾರ. ತಮ್ಮೆಲ್ಲರಿಗೆ ಶುಭ ಸಂಜೆಯ ಹೊತ್ತಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಸಮಿತಿ ವತಿಯಿಂದ ಈ ವಿಡಿಯೋ ಬೈಟೆಕ್ ಮಾಡುವ ಉದ್ದೇಶ ಏನಂದರೆ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟ್ಯಾಳ್ ಗ್ರಾಮದ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ನಿರಂತರವಾಗಿ ಪತ್ರ ವ್ಯವಹಾರಗಳನ್ನು ನಡೆಸಿರ್ತಕ್ಕಂಥ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಒಂದು ಭಾಗವಾಗಿ ನಾವು 18/9/2025 ದೋಟ್ಯಾಳ್ ಗ್ರಾಮದ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಮ್ಮ ಗ್ರಾಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆಯಲ್ಲಿ ನಾವು ಸುಮಾರು 21 ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಂತೇಳಿ ಒಂದು ಮನವಿ ಪತ್ರಗಳನ್ನು ಸಹ ನಾವು ತಯಾರು ಮಾಡ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯಿತಿ ಎಇಗಳಾಗಿರ್ತಕ್ಕಂಥ ನಿಂಗನಗೌಡ ಹಿರಿಯಾಡ್ರು ನಮಗೆ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ಪ್ರತಿಭಟನೆಯನ್ನು ಮೊಟಕುಗೊಳಿಸಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಅವನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ನಂತರ ನಾವು ಅಲ್ಲಿಂದ ಪ್ರತಿಭಟನೆಯನ್ನು ಮೊಟಕುಗೊಳಿಸೋಕ್ಕೆ ಪೂರ್ವದಲ್ಲಿ ನಮ್ಮ 21 ಬೇಡಿಕೆಗಳನ್ನು ಮಾನ್ಯ ಎಇರವ್ರ ಗಮನಕ್ಕೆ ತಂದ್ವಿ. ಆ ಸಂದರ್ಭದಲ್ಲಿ ಅವರು ನಮಗೆ ಒಂದು ಲಿಖಿತವಾಗಿ ಒಂದು ಪತ್ರದ ಮೂಲಕ, ಅಂದರೆ ನಮಗೆ ಲಿಖಿತವಾಗಿ ಕೊಟ್ಟರೆ ನಾವು ಈ ಪ್ರತಿಭಟನೆಯನ್ನು ಹಿಂಪಡಿತೀವಿ, ಇಲ್ಲದೇ ಇದ್ದರೆ ಹಿಂಪಡೆಯಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕ NRG ಸೆಕ್ಷನ್ನಲ್ಲಿ ಬರ್ತಕ್ಕಂಥ ನಿಂಗನಗೌಡ ಹಿರಿಯಾಡ್ರವರು ಲಿಖಿತವಾಗಿ ನಮಗೊಂದು ಆದೇಶವನ್ನು ಕೊಟ್ಟಿದ್ದರು. ಏನಂತೇಳಿ, ಸಂಪೂರ್ಣವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಇದರಲ್ಲಿ ಯಾವುದೂ ಫಾಲ್ಟ್ ಇಲ್ಲ, ಇದು ಜನಪರವಾಗಿರ್ತಕ್ಕಂಥ ಯೋಜನೆಗಳು ನಿಮ್ಮಲ್ಲಿದೆ ಅಂತೇಳಿ ನಮಗೆ 1 ತಿಂಗಳ ಕಾಲಾವಕಾಶ ಬೇಕು, ಕೊಡಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವು 21 ಬೇಡಿಕೆಗಳ ಇರ್ತಕ್ಕಂಥ ಒಂದು ಮನವಿಯನ್ನು ಅವರ
ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಕಾಳಗೀರವರು ಸಹ ಭಾಗಿಯಾಗಿದ್ದರು. ಅದೇ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ASIಗಳಾಗಿರ್ತಕ್ಕಂಥ ಭರಮಪುರವರು ಮತ್ತು ಮುತ್ತಣ್ಣರವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಸಹ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ಮೇಜರಾಗಿ ನಾವು ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ 21 ಬೇಡಿಕೆಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಸವಿಸ್ತಾರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೋಟೆ ಗ್ರಾಮದ ಮೂಲಭೂತ ಸೌಕರ್ಯ ಅಂತಂದರೆ ಕುಡಿಯುವ ನೀರು, ಚರಂಡಿ ಮತ್ತು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಒಂದು ವಾಸ್ತವಿಕ ಪರಿಸ್ಥಿತಿಯನ್ನು ತಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀವಿ. ಯಾಕೆ ಈ ಮಾತನ್ನು ನಾನು ಪದೇ ಪದೇ ಹೇಳ್ತೀನಿ ಅಂತಂದರೆ, ಸುಮಾರು ಬಾರಿ ನಾವು ಮನವಿಗಳನ್ನು ಕೊಟ್ಟ ನಂತರ ನಮಗೆ ಡೆಪ್ಯೂಟಿ ಕಮಿಷನರ್ ಅವರು ಒಂದು ಪತ್ರವನ್ನು ಕಳಿಸಿರ್ತಾರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ. ಏನಂತೇಳಿ ಅಲ್ಲಿ ಏನೇನು ಕ್ರಮ ಕೈಗೊಂಡಿದ್ದೀರಿ ಆ ಕ್ರಮದ ಕುರಿತು ಏನೈತೆ ನಮಗೆ ಒಂದು ವಿವರಣೆ ಕೊಡಿ, ಅಂದರೆ ಹಿಂಬರವನ್ನು ಕೊಡಿ ಅಂತೇಳಿ 17/5/2025 ಮಾನ್ಯ PDO ಅವರಿಗೆ ಆದೇಶವನ್ನು ಕಳಿಸಿರ್ತಾರೆ. ಇದನ್ನು ಆದಷ್ಟು ಸೂಕ್ತ ರೀತಿಯಲ್ಲಿ ನೀವು ಇದನ್ನು ಕೆಲಸ ಮಾಡಿ ಅದರದೊಂದು ಕಾಪಿಯನ್ನು ನಮಗೆ ಕೊಡಿ ಅಂತೇಳಿ ಮಾನ್ಯ ಡೆಪ್ಯೂಟಿ ಕಮಿಷನರ್ ಅವರು ಪತ್ರದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡಿ ಅದನ್ನು ಏನು ಅಲ್ಲಿ ಕೈಗೊಂಡಿದ್ದ ಕ್ರಮ ಅದನ್ನು ನಮಗೆ ಕೊಡಿ ಅಂತೇಳಿ ಮಾನ್ಯ ಡೆಪ್ಯೂಟಿ ಕಮಿಷನರು ಹೇಳ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಒಂದು ಪತ್ರದ ಮೂಲಕ, ಅಂದರೆ ಪ್ರತಿಭಟನೆ ಪೂರ್ವದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮತ್ತೊಂದು ಮೆಮೊರಾಂಡಮನ್ನು ಬರುತ್ತೆ. ಅಂದರೆ 29/9/2025 ಅಲ್ಲಿ ಏನೇನು ಕ್ರಮ ಕೈಗೊಂಡಿರಿ ಅದ್ರ ಬಗ್ಗೆ ದೂರುದಾರರಿಗೆ ಮತ್ತು ನಮಗೆ ಮತ್ತೊಂದು ವರದಿ ಕೊಡಿ ಅಂತೇಳಿ ಮತ್ತೆ ಸಹ ಮಾನ್ಯ ಡೆಪ್ಯೂಟಿ ಕಮಿಷನರ್ ಅವರಿಂದ ಮತ್ತೆ ಇದು ಒಂದು ಪತ್ರ ಬರುತ್ತೆ. ಇದಾದ ನಂತರ ಮತ್ತೆ ತಾಲೂಕ್ ಪಂಚಾಯತಿಯಿಂದ ಸಹ ಒಂದು ಪತ್ರವನ್ನು ಇಲ್ಲಿ ಕಳಿಸ್ತಾರೆ. ಏನಂತೇಳಿ ದೋಟೆ ಗ್ರಾಮದ ಮೂಲಭೂತ ಸೌಕರ್ಯದಲ್ಲಿ ಏನೇನು ಇಂಪ್ಲಿಮೆಂಟ್ಸ್ ಆಗಿದೆ ಅದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತೇಳಿ. ಯಾಕೆ ನಾನು ಈ ಎಲ್ಲವನ್ನ ಮನವಿ ಪತ್ರಗಳನ್ನು ಈ ವಿಡಿಯೋದ ಮೂಲಕ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ದಪ್ಪ ಚರ್ಮದ ಅಧಿಕಾರಿಗಳು ಎಷ್ಟೊಂದು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಗ್ರಾಮದ ಅಭಿವೃದ್ಧಿಯನ್ನು ಬಯಸಬೇಕಾಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ಮತ್ತು ಅದೇ ಹಾದಿಯಲ್ಲಿ ಸಾಕ್ತಾ ಇರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಯಾರದ್ದೋ ಒಂದು ಮಾತಿಗೆ ಬೆಲೆ ಕೊಟ್ಟು ರಾಜಕೀಯ ಒತ್ತಡವನ್ನು ತಮ್ಮ ಮೇಲೆ ಎಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣಲಿಕ್ಕೆ ಬಯಸ್ತಿದ್ವಿ. ನಾವು ಈ ವಿಡಿಯೋ ಮೂಲಕ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಅಧ್ಯಕ್ಷರುಗಳಿಗೆ ಮತ್ತು 14 ಜನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಕೇಳಲಿಕ್ಕೆ ಬಯಸ್ತೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಕ್ಕಂಥ ಈ ಚಳುವಳಿ, ಅಂದರೆ ಗ್ರಾಮದ ಮೂಲಭೂತ ಸೌಕರ್ಯ ಕೇಳ್ತಾ ಇರೋದು, ಇದು ನಿಮ್ಮ ಪರ ಇದೆಯೋ ಅಥವಾ ನಿಮ್ಮ ವಿರೋಧ ಇದೆಯೋ? ಇಲ್ಲಿ ಅಭಿವೃದ್ಧಿಯನ್ನು ನೀವು ಮಾಡಬೇಕು ಅಂತೇಳಿ ಚುನಾಯಿತರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾಗಿರ್ತಕ್ಕಂಥ ರಸ್ತೆ ಇಲ್ಲ, ಸರಿಯಾಗಿ ಇನ್ನೂ ಕೆಲವೊಂದು ಭಾಗಗಳಲ್ಲಿ JJM ಕಾಮಗಾರಿ ಅಪೂರ್ಣವಾಗಿಯೇ ಪೆಂಡಿಂಗ್ ಉಳಿದಿದೆ. ಇನ್ನು ವಿದ್ಯುತ್ ಕಂಬಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ವಾಸ್ತವಿಕ ಪರಿಸ್ಥಿತಿಯನ್ನು ಸಹ ತಾವು ಮಾನ್ಯ ನಿಂಗನಗೌಡರವರು ನಮ್ಮ ಗ್ರಾಮಕ್ಕೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಸ್ಥಳ ಪರಿಶೀಲನೆಯಲ್ಲಿ ಸಹ ಇದನ್ನು ವಿವರಣೆಯಾಗಿ ಕೊಟ್ಟಿದ್ವಿ. ನಮಗೆ ಇಲ್ಲಿ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಇರೋದು, 1 ತಿಂಗಳ ಕಾಲಾವಕಾಶವನ್ನು ನೀವು ಪಡೆದ ನಂತರ ನೀವು ಒಂದು ತಾತ್ಕಾಲಿಕ ರೀತಿಯಾಗಿ ಚರಂಡಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದೀರಿ. ಆದರೆ ಅದು ತಾತ್ಕಾಲಿಕ, ಸಂಪೂರ್ಣವಾಗಿ ನೀವು ಚರಂಡಿಯನ್ನು ಸ್ವಚ್ಛತೆ ಮಾಡ್ತಾ ಇಲ್ಲ. ಇದು ಯಾಕಾಗಿ? ಕೇವಲ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಇದನ್ನು